ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗದ್ಯ ಭಾಗ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಕವಿಯ ಹೆಸರು ಡಿ ಸೋಜಾ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಇದು 7ನೇ ತರಗತಿ, ಇದು ಸ್ಟಾರ್ಟಿಂಗ್ ಗದ್ಯ ಭಾಗ, ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಬನ್ನಿ ಇಲ್ಲಿ ಮೊದಲನೇದ ಕವಿ ಪರಿಚಯ ನೋಡೋಣ. ಹೆಸರು. ಕವಿಯ ಹೆಸರು ಡಾಕ್ಟರ್ ನಾರ್ಬೋಟ್ ಡಿ ಸೋಜಾರವರು. ಜನನ 6 ಜೂನ್ 1932 ಜನಿಸಿದರು. ಪೋಷಕರು ತಂದೆ FD ಡಿ ಸೋಜಾ, ತಾಯಿಯ ಹೆಸರು ರೂಪಿನಾ ಡಿ ಸೋಜಾ. ಕಾದಂಬರಿಗಳು. ಇವರು 37 ಕಾದಂಬರಿ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಡಿನ ಬೆಂಕಿ, ದ್ವೀಪ. ಪ್ರಶಸ್ತಿಗಳು: ರಜತ ಕಮಲ ಹಾಗೂ ಸ್ವರ್ಣ ಕಮಲ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದಿಷ್ಟು ಕವಿ ಪರಿಚಯ. ಇದಾದ ಮೇಲೆ ಅಭ್ಯಾಸ ನೋಡೋದಾದರೆ, ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ: ಪುಟ್ಟಜ್ಜಿಯ ಬಳಿ ಹುಡುಗ ಆಡ್ಗಾತೆ ಹಾಡು ಕತೆ ಹೇಳಬೇಕೆಂದು ಕೇಳಿದ. ಎರಡನೇ ಪ್ರಶ್ನೆ: ಯುವಕ ಮನೆಯ ಮುಂದೆ ಏನು ಮಾಡಿದ? ಯುವಕ ಮನೆಯ ಮುಂದೆ ತೋಟ ಮಾಡಿದ. 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. 4ನೇ ಪ್ರಶ್ನೆ: ಹುಲಿ ಸೋತು ಏನು ಮಾಡಿತು? ಹುಲಿ ಸೋತು ಪಲಾಯನ ಮಾಡಿತು. 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. 6ನೇ ಪ್ರಶ್ನೆ: ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆ ವಿಭಾಗ. ಮೊದಲನೇ ಪ್ರಶ್ನೆ: ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಹಳ್ಳ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ಎಂದು ಹೆಸರು ಕೊಟ್ಟಿದೆ. ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆಯಲಿಕ್ಕೆ ಕಾರಣವಾಯಿತು. ಎರಡನೇ ಪ್ರಶ್ನೆ: ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ? ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ. ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಅಲ್ಲಿಯೇ ಇರಲು ನಿರ್ಧರಿಸಿದನು. ಹಳ್ಳದ ಪಕ್ಕದಲ್ಲಿಯೇ ಒಂದು ಮನೆಯನ್ನು ಕಟ್ಟಿಕೊಂಡನು. ಮನೆಯ ಮುಂದೆ ಒಂದು ತೋಟ ಮಾಡಿ ಅದರಲ್ಲಿ ತನಗೆ ಏನು ಬೇಕೋ ಅದನ್ನು ಬೆಳೆಸಿದನು. 3ನೇ ಪ್ರಶ್ನೆ: ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಹುಲಿ ಮತ್ತು ಯುವಕನ ನಡುವೆ ಸಂಭಾಷಣೆ ಹೀಗಿದೆ. ಹುಲಿ: ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯದ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದು ಹುಲಿ ಹೇಳಿತು ಎಂದಿತು ಹುಲಿ. ಯುವಕ: ನೋಡು, ಇದು ಅರಣ್ಯ ಜಿಂಕೆಯಲ್ಲಿ ಯಾರು ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಎಂದು ಆ ಯುವಕ ಉತ್ತರಿಸಿದ. 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿ ಹಿಡಿದಳು. ಜಿಂಕೆಯ ಮುಖಕ್ಕೆ ತಾಗಿಸಿ ಹತ್ತಳು. ಯುವಕ ಚುಕ್ಕಿಯ ಬಗೆಗೆ ಯುವತಿ ಏನು ಹೇಳಿದ? ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸಿದನು. ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದನು. ಚುಕ್ಕಿಯು ಕಾಡಿನಲ್ಲಿ ಮದ್ದು
ಸೊ ಇದಿಷ್ಟು ಹೊಂದಿಸಿ ಬರೆಯಿರಿ. ಆದ ನಂತರ ಭಾಷಾಭ್ಯಾಸ ನೋಡೋದಾದರೆ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಅಂತ ಇದೆ. ಸೊ ಇದರಲ್ಲಿ ಕಾಡು ಪ್ರಾಣಿಗಳು ನೋಡೋದಾದರೆ ಹಂದಿ, ಚಿರತೆ, ಹುಲಿ, ಕರಡಿ, ಜಿರಾಫೆ, ಜಿಂಕೆ, ಸಾರಂಗ, ಮಂಗ, ಸಿಂಹ, ಕಾಡುಕೋಣ, ಗೆಂಡಮೃಗ, ಆನೆ. ಇದಿಷ್ಟು ಕಾಡು ಪ್ರಾಣಿ. ಮಿಕ್ಕಿದೆಲ್ಲ ಸಾಕು ಪ್ರಾಣಿಯಲ್ಲಿ ಪಟ್ಟಿ ಮಾಡಿ ಬರೀರಿ. ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯಿರಿ. ಅಂದರೆ ಈಗ ಎಕ್ಸಾಂಪಲ್ ನೋಡೋದಾದರೆ ಫಸ್ಟು ಆಡು, ಆನೆ, ಆ ಆದಮೇಲೆ ಅಕ್ಷರ ಬರುತ್ತೆ, ಆ ಥರ ಆಲ್ಫಬೆಟಿಕ್ಕಾಗಿ ನೀವು ಬರೀಬೇಕು. ಇದಾದ ಮೇಲೆ ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಉತ್ತರ ಬರೆಯಿರಿ. ಸೊ ಗುಂಪು 1 ಹಸು, ಎಮ್ಮೆ, ಕರಡಿ, ಹಂದಿ. ಸೊ ಕರಡಿ ಗುಂಪಿಗೆ ಸೇರಲ್ಲ. ಇದಾದ ಮೇಲೆ ಗುಂಪು 2 ನಾನು, ನೀನು, ಅವನು, ರಮ್ಯಾ. ಸೊ ರಮ್ಯಾ ಅನ್ನೋದು ಹೆಸರು, ಅದಕ್ಕೆ ಸೇರಲ್ಲ. ಯುವಕ, ಯುವತಿ, ಮುದುಕ, ಹುಡುಗ. ಸೊ ಮುದುಕ ಸೇರಲ್ಲ. ಗುಂಪು 4 ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಇಲ್ಲಿ ಪೆನ್ಸಿಲ್ ಗುಂಪಿಗೆ ಸೇರದ ಪದ, ಅದನ್ನು ರೌಂಡ್ ಆಫ್ ಮಾಡಿ. ಸೊ ಇದಕ್ಕೆ ಭಾಷಾಭ್ಯಾಸ ಕೂಡ ಆಯಿತು. ಸೊ ಅಭ್ಯಾಸ ಕೂಡ ಆಯಿತು. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಸೆಕೆಂಡ್ ಚಾಪ್ಟರ್ದು ಬಂದೇ ಬರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಬಾಯ್ ಬಾಯ್.